ನಾನಿವಾಗ ಫಾರಂ ಕೋಳಿ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇದು: ಸ್ವಲ್ಪ ಕಡಲೆಪಪ್ಪು, ಗಸಗಸೆ, ಲವಂಗ, ಚಕ್ಕೆ, ಕಾಳುಮೆಣಸು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, 2 ಇಂಚು ಶುಂಠಿ, 2 ಬೆಳ್ಳುಳ್ಳಿ, ಅರ್ಧ ತೆಂಗಿನಕಾಯಿ, 2 ಟೊಮ್ಯಾಟೊ, 2 ಈರುಳ್ಳಿನ ಕುಯ್ಕೊಂಡಿದ್ದೀನಿ. ಇಲ್ಲಿ 2 ಪೀಸ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ತೊಗೊಂಡು ಇಟ್ಕೊಂಡಿದ್ದೀನಿ. ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇರೋದೇ ಈರುಳ್ಳಿ, ಪುದೀನ, ಕೊತ್ತಂಬರಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಚಿಕನ್ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ಚಿಕನ್ನ ಸೇರಿಸ್ಕೊಳ್ಳೋಣ. ನಾನು 1 kg ಫಾರಂ ಕೋಳಿ ತೊಗೊಂಡಿದ್ದೀನಿ, ಅದ್ರ ಜೊತೆ ಮೊಟ್ಟೆನೂ ಬಂದಿದೆ. ಇವಾಗ ಆನಿಯನು ಫ್ರೈ ಆಗಿದೆ. ನಾನು ಇವಾಗ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಚಿಕನ್ಗೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಉಪ್ಪು, 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿದು 4 ವಿಷಲನ್ನ ಬರೆಸ್ಕೊತೀನಿ. ಚೆನ್ನಾಗಿ ಬೇಯಬೇಕಿದು ಸಾರು. ಚಿಕನ್ನು ಚೆನ್ನಾಗಿ ಬೇಯಬೇಕು, ಸಾರು ತುಂಬ ರುಚಿಯಾಗಿರುತ್ತೆ ಆವಾಗ. ಆಮೇಲೆ ನಾನು ಇವಾಗಲೇ ಮೊಟ್ಟೆ ಸೇರಿಸ್ಕೊಳ್ಳಲ್ಲ, ಆಮೇಲೆ ಮೊಟ್ಟೆ ಸೇರಿಸ್ತೀನಿ ಲಾಸ್ಟಲ್ಲಿ. ಇವಾಗ ಚಿಕನ್ ಬೇಯೋದಕ್ಕೆ ನಾನು 4 ರಿಂದ 5 ವಿಷಲನ್ನ ಕೂಗಿಸ್ಕೊತೀನಿ ಕುಕ್ಕರ್ ಮುಚ್ಚಿ. ಕುಕ್ಕರ್ ಮುಚ್ಚಿ ಓಪನ್ ಮಾಡಿ ನಾನು ಆಚಿ ಚಿಕನ್ ಮಸಾಲ ಪೌಡರ್ನ ಹಾಕೋತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ 1.5 ಸ್ಪೂನ್ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಇವಾಗ ನಾನು ಮಸಾಲೆ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ಹುರ್ಕೋತಾ ಇದ್ದೀನಿ. ಫಸ್ಟು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಆ್ಯಡ್ ಮಾಡ್ತಾ ಇರೋದು ಸ್ವಲ್ಪ ಗಸಗಸೆ, ಕಡಲೆಪಪ್ಪು, ಆಮೇಲೆ 4 ಲವಂಗ, 2 ಚಕ್ಕೆ, ಕಾಳುಮೆಣಸನ್ನ ಸೇರಿಸ್ಕೊತಾ ಇದ್ದೀನಿ. ಇದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಮೇಲೆ ನಾವಿವಾಗ ಆ್ಯಡ್ ಮಾಡ್ತಾ ಇರೋದು ನೆಕ್ಸ್ಟು ಈರುಳ್ಳಿ ಸೇರಿಸ್ಕೊಂಡಾಯಿತು. ಇದು ಚೆನ್ನಾಗಿ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋತಾ ಇರಬೇಕು. ಆನಿಯನ್ ನೋಡ್ತಾ ಇರೋದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದು ಫುಲ್ ಬ್ರೌನ್ ಆಗಿ ಬಂದರೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಆನಿಯನ್ ಎಷ್ಟು ಬ್ರೌನ್ ಆಗಿ ಫ್ರೈ ಆಗಿದೆ. ಆಮೇಲೆ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇರೋದೇ ಹೆಚ್ಚಿಕೊಂಡಿರೋ ದಪ್ಪಕ್ಕೆ ಟೊಮ್ಯಾಟೊ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಟೊಮ್ಯಾಟೊ ಚೆನ್ನಾಗಿ ಬೇಯಲಿ ಅಂತ 1-2 ಕಾಳು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಬೇಯಲಿ ಅಂತ. ಟೊಮ್ಯಾಟೊ ಸ್ವಲ್ಪ ಫ್ರೈ ಆಗಿದೆ. ನೆಕ್ಸ್ಟ್ ನಾನು ಆ್ಯಡ್ ಮಾಡ್ಕೊಳ್ತಾ ಇರೋದೇ ಕಟ್ ಮಾಡಿರುವ ಕೊಬ್ಬರಿ. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಈ ಥರ ಫ್ರೈ ಆಗಬೇಕು. ಆಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ನಾನು ಇದಕ್ಕೆ ಇನ್ನೂ ಸೇರಿಸ್ಕೊತಾ ಇರೋದು ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನಾನು ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಪುದೀನ ಸೇರಿಸ್ಕೊಂಡಿರೋದು. ಇವಾಗ ಇದನ್ನು ತಣ್ಣಗಾದ್ಮೇಲೆ ಇವಾಗ ರುಬ್ಕೊಳ್ಳೋಣ. ಇವಾಗ ಅದು ಎಲ್ಲವೂ ಹುರಿದಿಕ್ಕಿ ರುಬ್ಕೊಂಡಿರೋ ಮಸಾಲಾನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸಿ
ಸ್ವಲ್ಪ ಫ್ರೈ ಆಗಲಿ ಮಸಾಲೆ ಎಲ್ಲ. ಇವಾಗ ಮಸಾಲೆಗೆ ನಾನು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೊಂಡಿದ್ದೀನಿ. ಇವಾಗ ನಾನು ನೀರು ಹಾಕೊಂಡಿದ್ದೀನಿ ಸ್ವಲ್ಪ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಇನ್ನೂ 2 ವಿಷಲ್ ಬರೆಸ್ಕೊಳ್ಳೋಣ. ನಿಮಗೆ ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ವಿಷಲ್ ಬರೆಸ್ಕೊಳ್ಳಿ. ನನಗೆ ಕರೆಕ್ಟಾಗಿದೆ. ಐತಲ್ಲ ಮೊಟ್ಟೆ ಸೇರಿಸ್ಕೊಂಡಿದ್ದೀನಿ ಇವಾಗ. ಅದು ವೈಟ್ ಮೊಟ್ಟೆ ಐತಲ್ಲ ಅದನ್ನು ಹೊಡೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಸಾಂಬಾರಿನ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. 2ರಿಂದ 3 ವಿಷಲ್ನ ಬರೆಸ್ಕೊಳ್ಳೋಣ. ನಂಗೆ ಈಗ ನಾಟಿ ಕೋಳಿ ಮುದ್ದೆ ಸಾರು ಉಂಡಂಗಾಗದೆ.